ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಔಟ್ಸೈಡ್ ಎಡ್ಜ್. IPL 2025 ಆಕ್ಷನ್ ಬಗ್ಗೆ ಮಾತಾಡ್ತಿದ್ವಿ. ಸೆಟ್ 1 ಪ್ಲೇಯರ್ಸ್ ಆಗಿತ್ತು. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್ ವಿಶ್ವ. ಹಾಯ್. ಹಾಯ್ ಅಕ್ಷಯ್, ವೆಲ್ಕಮ್ ಬ್ಯಾಕ್ ಇಬ್ರಿಗೂ. ಹಾಯ್, ವೆಲ್ಕಮ್ ಬ್ಯಾಕ್. ಸೆಟ್ 1 ಬಗ್ಗೆ ಮುಗಿಸಿದ್ವಿ, ಇವಾಗ ಸೆಟ್ 2 ಸ್ಟಾರ್ಟ್ ಮಾಡ್ಬಿಡೋಣ ಡೈರೆಕ್ಟ್ ಆಗಿ. ಸೆಟ್ 2 ಫಸ್ಟ್ ಪ್ಲೇಯರ್ ಯಜುವೇಂದ್ರ ಚಹಲ್. ಇದು ಇಂಟ್ರೆಸ್ಟಿಂಗ್ ಸೆಟ್ ಅನ್ಸುತ್ತೆ. ಯುಜ್ವೇಂದ್ರ ಚಹಲ್. ಯಾ ಇಂಟ್ರೆಸ್ಟಿಂಗ್ ಸೆಟ್. ಇದರಲ್ಲೂ 3 ಬೌಲರ್ಸ್, 1 ಆಲ್ರೌಂಡರ್, 2 ಬ್ಯಾಟರ್ಸ್. ಎಸ್. ಸೊ ಫಸ್ಟ್ ಚಹಲ್ ಹೆಸರಿದೆ. ನಾವು ಹೋದ್ ವಿಡಿಯೋದಲ್ಲಿ ಮಾತಾಡ್ತಿದ್ದಂಗೆ ಸ್ಪಿನ್ನರ್ಸ್ ತುಂಬಾ ಟೀಮಿಗೆ ಬೇಕಾಗಿದೆ. ಅದು ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಲೆಗ್ ಸ್ಪಿನ್ನರ್ ಯಾವತ್ತಿದ್ರು ವಿಕೆಟ್ ಟೇಕರ್. ಹೌದು. ಆಮೇಲೆ ಇವ್ರು ಪ್ರೂವ್ ಮಾಡಿದ್ರು RCB ಎಷ್ಟು ವಿಕೆಟ್ ಟೇಕರ್ ಇದ್ದಾರೆ. ಅದು ಚಿನ್ನಸ್ವಾಮಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಚಿನ್ನಸ್ವಾಮಿ ಅಷ್ಟು ಚೆನ್ನಾಗಿ ಮಾಡಿದೆ ಅಂದ್ರೆ ಯಾವ ಟೀಮ್ ಯಾವ ಗ್ರೌಂಡ್ ಮ್ಯಾಟರ್ ಆಗಲ್ಲ ಇವ್ರಿಗೆ. ಕಂಡೀಷನ್ಸ್ ಏನೇ ಇರ್ಲಿ, ಟರ್ನ್ ಇರ್ಲಿ ಇಲ್ದೇ ಇರ್ಲಿ, ಬಾಲ್ ನ ಟಾಸ್ ಮಾಡಿ ವಿಕೆಟ್ ತೆಗೆಯೋ ಕೆಪಬಿಲಿಟಿ ಇರೋ ಪ್ಲೇಯರ್. ಅಂಡ್ ಇಂಡಿಯನ್. ಸೊ ಇವ್ರು ಯಾವ ಟೀಮ್ಗೆ ಹೋಗ್ಬೋದು? RCB. ನಿನ್ ಪ್ರಕಾರ ಅಕ್ಷಯ್? ಇದು ಮೇ ಬಿ ರಾಜಸ್ಥಾನ್ ಅವರೇ ಮತ್ತೆ ತಗೊಳಕ್ ಟ್ರೈ ಮಾಡ್ತಾರೆ. ಬಟ್ ಅವ್ರ ಹತ್ರ RTM ಇಲ್ಲ, ಪರ್ಸ್ ಕಮ್ಮಿ ಇರೋದ್ರಿಂದ. ಸೊ ಕಾಂಪಿಟೇಷನ್ ಬಿಟ್ವೀನ್ MI ಅಂಡ್ RCB. ಬಟ್ ಫೈನಲಿ ನನ್ಗೇನೋ ಇವರು RCBಗೆ ಬರ್ಬಹುದು. ಲೈಕ್ MI ಹತ್ರನೂ ಪರ್ಸ್ ಇಲ್ಲ. ಇವ್ರು ಹೋದ್ರೆ ಎಷ್ಟಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಎಷ್ಟಕ್ಕೆ ಹೋಗ್ಬೋದು ಅನ್ಸುತ್ತೆ ಇವ್ರು? 10 ಮೇಲೆ ಅಂತ 15 to 20. ಈಸಿಯಾಗಿ 18 ಅಬೌವ್ ಬರ್ತಾರೆ. 18 ಅಬೌವ್? ಹೌದು, 18 ಬಂದೇ ಬರ್ತಾರೆ. ನನ್ಗನ್ಸುತ್ತೆ 15 ಒಳಗೆ. 15 ಒಳಗಾದ್ರೆ RCB ಇವರು MI ಅವ್ರು ಪಕ್ಕ ಪಿಕ್ ಮಾಡ್ತಾರೆ. ಅದಕ್ಕಿಂತ 15 ಮೇಲ್ ಹೋಯ್ತು ಅಂತಂದ್ರೆ ನೋ ಡೌಟ್ RCB. ಇವ್ರಿಗೆ MI ಮಾತ್ರ RCB ಮಾತ್ರ ಅಂತ ಹೇಳಕ್ಕಾಗಲ್ಲ. ಇರೋ 10 ಟೀಮ್ ಅಲ್ಲಿ ನನ್ ಪ್ರಕಾರ ಒಂದ್ 6 to 7 ಟೀಮ್ಸ್ ಇವ್ರನ್ನ ಬಿಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವರು ಕರೆಕ್ಟ್. ಇವ್ರು ಯಾರ್ಯಾರಿಗೆ ಬೇಕು ಹೇಳು? ಅಂದ್ರೆ ಲೆಗ್ ಸ್ಪಿನ್ನರ್ ಯಾರ್ಯಾರಿಗೆ ಬೇಕಾಗಿದೆ ಇವಾಗ? RCB ಬೇಕು, ಎಲ್ಲ ಟೀಮ್ಗೂ ಬೇಕು ಹಂಗ್ ನೋಡಕ್ ಹೋದ್ರೆ. ಇವಾಗ LSG ಒಂದ್ ರವಿ ಬಿಷ್ಣೋಯ್ ಇರೋದ್ ಬಿಟ್ರೆ ಆಲ್ಮೋಸ್ಟ್ ಇನ್ ಎಲ್ಲಾ ಟೀಮ್ಗೂ ಬೇಕು. ಅದಕ್ಕೆ ಹೇಳಿದ್ದು 6 to 7 ಟೀಮ್ಸ್ ಬಿಡ್ ಮಾಡ್ತಾರೆ ಅವ್ರನ್ನ. ಡೆಲ್ಲಿ ಕುಲ್ದೀಪ್ ಇದಾರೆ. ಅವರು ಕುಲ್ಸಾ ಬೇಕು ಅಂತ ಚಹಲ್ ಹೋದ್ರೆ ಏನ್ ಬ್ರೋ ಅಷ್ಟೊಂದು ಗ್ರೀಡಿ ಆಗಿರ್ಬಾರ್ದು ಯಾವ ಟೀಮ್. ಕುಲ್ಚಾ ಕಾಂಬಿನೇಷನ್ ಲಾಂಗ್ ಬ್ಯಾಕ್ ಹೋಗ್ಬಿಟ್ಟಿದೆ. ಕುಲ್ಚಾ ಕಾಂಬಿನೇಷನ್ ಆಕ್ಚುಲಿ LSG ಮತ್ತೆ DC ಹೋಗಲ್ಲ. 10 ಒಳಗಡೆ ಬಂದ್ರೆ ಅಂತ ಬಿಡ್ ಮಾಡ್ಬೋದಲ್ಲ. ಬಟ್ ಅವ್ರಿಗೂ ಗೊತ್ತಿರುತ್ತೆ 10 ಒಳಗ್ ಬರಲ್ಲ ಅಂತ. 10 ಒಳಗಡೆ ಬರಲ್ಲ. ಆಮೇಲೆ ಈ ಆಪ್ಷನ್ ಡೈನಾಮಿಕ್ಸ್ ಹೆಂಗಂದ್ರೆ, ಇವಾಗ ಯಾವ್ದಾದ್ರು ಟೀಮ್ ಕಂಟಿನ್ಯೂಸ್ ಆಗಿ ಬಿಡ್ ಮಾಡ್ತಿರ್ತಾರಲ್ಲ, ಬೇಕಂತ ಜಾಸ್ತಿ ಮಾಡ್ಬೇಕಂತ ಇನ್ನ ಟೀಮ್ಗಳು ಬಿಡ್ ಮಾಡ್ತಾ ಇರ್ತಾರೆ. ಸ್ಪೆಷಲಿ ಡೆಲ್ಲಿ ಅಂಕಲ್. ಸ್ಪೆಷಲಿ ಅವರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಇವ್ರು ನಮಗ್ ಬೇಕೇ ಬೇಕು ಅಂತ ಹೋಗ್ತಿರೋ ಟೀಮು ನೋಡ್ತಾ ಇರ್ತಾರೆ. ಅವರು ಹಂಗೆ ಬಿಡ್ ಮಾಡ್ಕೊಂಡು ಬಿಡ್ ರೈಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ರಾಜಸ್ಥಾನ್ ಹೋಗೋ ಚಾನ್ಸಸ್ ಕಮ್ಮಿ. ಆಮೇಲೆ ಇದ್ ನೋಡ್ದ, ಇನ್ನೊಂದು ಕಾಂಟ್ರವರ್ಸಿ ಆಗ್ತಾ ಇದೆ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರಾಜಸ್ಥಾನ್ ಅನ್ಫಾಲೋ ಮಾಡಿದ್ದಾರೆ, RCB ಇನ್ನ ಫಾಲೋ ಮಾಡ್ತಾ ಇದ್ದಾರೆ. ಮ್ಯಾಕ್ಸ್ವೆಲ್ ಅನ್ಫಾಲೋ ಮಾಡಿದ್ದಾನೆ RCB. 3 to 4 years ಆದ್ರೂ RCB ಬಿಟ್ಟು ಇನ್ನೂ RCB ಫಾಲೋ ಮಾಡ್ತಿದ್ದಾರೆ. ಇನ್ನು ಲಾಸ್ಟ್ ಇಯರ್ ಆಡಿರೋ RR ಅನ್ಫಾಲೋ ಮಾಡಿದ್ದಾರೆ. ಇವರು DK ಇದ್ದಾಗ ಯುಜ್ವೇಂದ್ರ ಚಹಲ್ RCB ಅಲ್ಲಿ ಇದ್ರಾ? ಇರ್ಲಿಲ್ಲ ಅಲ್ವಾ? ಇಲ್ಲ ಅನ್ಸುತ್ತೆ. ನನ್ಗನ್ಸುತ್ತೆ ಇವರು ವಾಪಸ್ ಬರ್ತಾರೆ.
RCB ಬರ್ಬೋದು, ಚಾನ್ಸಸ್ ಇದೆ. ಆಮೇಲೆ ಮೈಕ್ ಎಸನ್ ಇದ್ದಾಗ ಚಹಲ್ನ ಬಿಟ್ಟಿದ್ದು. ಹ್ಮ್ ಇವಾಗ ಮೋಬರ್ಟ್ ಬಂದಿದ್ದಾರೆ, ಅವ್ರ ಮೇಲೆ ಚಹಲ್ ಆಪ್ಷನ್ಗೆ ಬಂದಿಲ್ಲ. ಹ್ಮ್ ಹ್ಮ್ ಸೊ ಇವರು ನನ್ನ ಪ್ರಕಾರ ಹೋಗ್ಬೋದು ಚಹಲ್ಗೆ. ಆಮೇಲೆ ಇವರು ಚಹಲ್ನ ನೀವು LSG ಅವರು, ಇವನ್ ಆಂಡಿ ಫ್ಲವರ್ LSG ಅಲ್ಲಿ ಇದ್ದಾಗ ಚಹಲ್ ಅವ್ನ ಏನಾರು ಬಿಟ್ ಮಾಡಿದ್ದ? ಇಲ್ಲ ಇಲ್ಲ, ಈ ಬಿಡ್ ಮಾಡಿದ್ರು ಇವಾಗ ಆಲ್ರೆಡಿ ಅವ್ರಿಗೆ ಬಿಷ್ಣೋಯ್ ಇದ್ದಾರೆ. ಹ್ಮ್ ಇಬ್ಬಿಬ್ರು ಲೆಗ್ ಸ್ಪಿನ್ನರ್ ತುಂಬಾ ಹೆವಿ ಆಗ್ಬಿಡ್ತಾರೆ. ಆಮೇಲೆ ಅಲ್ಲ, ಅವ್ರಿಗೆ ನಾನೇನ್ ಹೇಳಿದೆ ಅಂದ್ರೆ ಆಂಡಿ ಫ್ಲವರ್ ಈಗ RCB ಕೋಚ್ ಅಲ್ವಾ, ಸೊ ಹ್ಮ್ ಅವ್ರ LSG ಅಲ್ಲಿ ಇದ್ದಾಗ ಯುಜವೇಂದ್ರ ಚಹಲ್ ಅಷ್ಟೊಂದು ಹೋಗಿದ್ರೆ ಮೈಟ್ ಬಿ ಇಲ್ಲೂ ಹೋಗ್ಬೋದು. ಅಂಡ್ ಟೀಮ್ ರಿಕ್ವೈರ್ಮೆಂಟ್ ಇದೆ. ಅದೇ ಹೋಗ್ಬಹುದು. ಹ್ಮ್ ಅಂಡ್ ನಾನ್ ಆಂಟಿ ಫ್ಲವರ್ RCB ಅವಾಗ ನಮ್ಮ ಹತ್ರ ಬಿಷ್ಣೋಯ್ನ ಇರೋ ಸ್ಪಿನ್ನರ್ ಪಂಜಾಬ್ ಇಂದ ಸುಮಂತ್, ಹಾ ನಮ್ಮ ಹತ್ರ ಸ್ಪಿನ್ನರ್ ಇದಾನಲ್ಲ ಸ್ವಪ್ನಿಲ್. ಹಾ ಸ್ವಪ್ನಿಲ್ ಇದ್ರು. ಕೂಡ ಯಾರಿಗೂ ಕಮ್ಮಿ ಇಲ್ಲ ಕಣ. ಅದೇ ಇದ್ರು, ಅಂದ್ರೆ ಅವ್ರನ್ನ ರಿಟೈನ್ ಮಾಡಿಲ್ವಲ್ಲ, ಅವ್ರು ಇದ್ರು ಅಷ್ಟೇ. ರಿಟೈನ್ ಮಾಡಿಲ್ಲ. ವಾಪಸ್ ನಾವು ರಿಟರ್ನ್ ಚಾನ್ಸ್ ಮಾಡಿಲ್ಲ. ಸಿಕ್ಕಿಲ್ಲ ಅದೇ ಅಂದ್ರೆ ಅವರು ಸ್ವಪ್ನಿಲ್. ಇದ್ರೂನು ಈ ಮೆಗಾ ಆಪ್ಷನ್ ಅನ್ನ ಸೆಕೆಂಡ್ ಆಪ್ಷನ್ ತರ ನೋಡ್ತಾರೆ. ಕರೆಕ್ಟ್. ಅವಾಗ ಯಾಕಂದ್ರೆ ಹಸರಂಗ ಆಡ್ಸ್ತಾ ಇದ್ರು, ಆಮೇಲೆ ಕರಣ್ ಶರ್ಮಾ ಒನ್ ಆಫ್ ದಿ ಮೇನ್ ಸ್ಪಿನ್ನರ್ ಆಗಿದ್ರು ಲಾಸ್ಟ್ 2 years ಇಂದ. ಹ್ಮ್ ಸೊ ಸ್ವಪ್ನಿಲು ಎಲ್ಲ ಒಂದ್ 3-4 ಮ್ಯಾಚ್ ಆಡಿದ್ದಾರೆ. ಅಲ್ಲೂ ಅವ್ರ ಸೆಕೆಂಡ್ ಚಾನ್ಸ್ ಅಂತಾನೆ ಇದ್ದಿದ್ದು. ಸೊ ಈ ಮೆಗಾ ಆಪ್ಷನ್ ಅಲ್ಲಿ ಅವ್ರನ್ನೇ ಫಸ್ಟ್ ಚಾಯ್ಸ್ ಆಗಿ ತಗೊಳ್ಳೋದು ಡೌಟ್. ಸೊ ಇವಾಗ ನಮ್ಗೆ ಫಸ್ಟ್ ಚಾಯ್ಸ್ ಶೋರ್ ಶಾಟ್ 11 ಅಲ್ಲಿ ಎಲ್ಲಾ 14-16 ಮ್ಯಾಚ್ ಆಡೋರಂದ್ರೆ ಇಟ್ ಈಸ್ ಯಜುವೇಂದ್ರ ಚಹಲ್. ಹೌದು. ಓಕೆ. ಆಮೇಲೆ ಅವ್ರು ಇಂಡಿಯನ್ ಬೇರೆ, ಆರಾಮಾಗಿ ಎಲ್ಲಾ ಮ್ಯಾಚ್ ಆಡಿಸ್ಬೋದು. ಇಂಡಿಯನ್. ಆಮೇಲೆ ಚಿನ್ನಸ್ವಾಮಿಲಿ ಹೈಯೆಸ್ಟ್ ವಿಕೆಟ್ ಟೇಕರ್. ಕರೆಕ್ಟ್. ಚಿನ್ನಸ್ವಾಮಿಲೆ ನಾವು ಜಾಸ್ತಿ ಮ್ಯಾಚ್ ಆಡೋದ್ರಿಂದ ಹ್ಮ್ ಚಹಲ್ ಮೇ ಕಮ್ ಬ್ಯಾಕ್ ಟು ಹಿಸ್ ಪ್ರೀವಿಯಸ್ ಟೀಮ್. ಹೋಮ್ ಕಮಿಂಗ್. ಅಗೇನ್ ಹೋಮ್ ಕಮಿಂಗ್. ಹ್ಮ್ ನಾನ್ ಚಹಲ್ RCB ಹಾಕ್ತೀನಪ್ಪ. ಬಟ್ ಫೈಟ್ ಹ್ಮ್. ಇರುತ್ತೆ ಬಿಟ್ವೀನ್ PBKS, MI, RCB. ಮೋರ್ ದನ್ 15ಗೆ ಹೋದ್ರೆ ಅವರು ಇವ್ರ ಟೀಮ್, ಇವ್ರ 3 ಜನ ಫೈಟ್ ಮಾಡ್ತಾ ಇರ್ತಾರೆ. ಇವರು CSKನೂ ಮಾಡೋ ಚಾನ್ಸಸ್ ಇದೆ, ಬಟ್ ಚಾನ್ಸಸ್ ಕಮ್ಮಿ. ಲೈಕ್ ಒಂದ್ 5 crores ತನಕ ಹೋಗ್ಬೋದೇನೋ. ಯಾಕಂದ್ರೆ CSK ಅಲ್ಲಿ ಸ್ಪಿನ್ ವಿಕೆಟ್ ಆಗಿರೋದ್ರಿಂದ. ಆಮೇಲೆ ಅವ್ರಿಗೆ ಜಡೇಜಾ ಇದಾರೆ, ಲೆಗ್ ಸ್ಪಿನ್ ತೀಕ್ಷಣ ಮಿಸ್ಟ್ರಿ ಸ್ಪಿನ್ನರ್ ಇಲ್ಲ. RTM ಯೂಸ್ ಮಾಡ್ಬೋದು, ಬಟ್ ನನ್ನ ಪ್ರಕಾರ ಮಾಡೋ ಡೌಟು ತೀಕ್ಷಣಗೆ. ಹೌದು. ಸೊ ಚಹಲ್ ಒಬ್ಬ ಲೆಗ್ ಸ್ಪಿನ್ನರ್ ಕಡೆ ನೋಡ್ಬೋದು, ಬಟ್ ನಾಟ್ ಮೋರ್ ದೆನ್ 5 ಮೇಲೆ ಬಿಡ್ ಮಾಡಲ್ಲ ಅವರು. ನಂಗೊಂದ್ ಹೇಳು, RCB ಆದ್ಮೇಲೆ ಹೈಯೆಸ್ಟ್ ಪರ್ಸ್ ಇರೋದು ಯಾರ ಹತ್ರ? SRH ಹತ್ರ. ಇಲ್ಲ ಇಲ್ಲ. SRH ಹತ್ರ ಇಲ್ಲ. ಹೌದಾ? RCB ಆದ್ಮೇಲೆ ಇಲ್ಲ ನಾಟ್ SRH. ಫಸ್ಟ್ PBKS, ಸೆಕೆಂಡ್ RCB, ಥರ್ಡ್ ಐ ಥಿಂಕ್ DC. ಓಕೆ. ಸೊ ನೆಕ್ಸ್ಟ್ ಲಿಯಾಮ್ ಲಿವಿಂಗ್ಸ್ಟನ್, ಅಗೈನ್ ಪಂಜಾಬ್ ಕ್ಯಾಂಡಿಡೇಟ್ ಜಾಸ್ತಿ ಇದಾರೆ ಇಲ್ಲಿ. ಹೈಯೆಸ್ಟ್ ನಂಬರ್ ಆಫ್ ರಿಲೀಸಸ್ ಅವರೇ ಮಾಡಿದ್ರು ಅದಕ್ಕೆ. ಇವ್ರು ಎಷ್ಟಕ್ಕೆ ಹೋಗ್ಬೋದಪ್ಪ? ಮೋರ್ ದನ್ 13. ಆಲ್ರೌಂಡರ್ ಕ್ಯಾಟಗರಿ ಮೋರ್ ದನ್ 13 ಫಿಕ್ಸ್. ಈ ಕಡೆ ಈ ಕೈಯಲ್ಲಿ ಬಾಲಿಂಗ್ ಮಾಡ್ತಾರೆ, ಈ ಕಡೆ ಈ ಕೈಯಲ್ಲಿ ಬಾಲಿಂಗ್ ಮಾಡ್ತಾರೆ, ಈ ಕೈಯಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಇವ್ರನ್ನ ನೀನ್ RCB ಆದ್ರೆ ನೀನ್ ನೋಡ್ತೀರಾ? ನಾನು ನೋಡ್ಬೇಕು, ಬಟ್ ವಿಲ್ ಜಾಕ್ಸ್ ಏನಪ್ಪ ಮಾಡ್ತೀಯಾ? ಅದೇ ವಿಲ್ ಜಾಕ್ಸ್ ಕಿನ್ನ ಫಸ್ಟ್ ಇವ್ರು ಬರೋದ್ರಿಂದ ಸಿಗ್ಲಿ. ವಿಲ್ ಜಾಕ್ಸ್ ಯೂಸ್ ಮಾಡ್ಕೊಳ್ಳಿ. ಅದೇ ಥಿಂಕಿಂಗು ಎಲ್ಲಾ ಟೀಮ್ ಯೂಸ್ ಮಾಡ್ತಾ ಇರ್ತಾರೆ, ಬಟ್ ವೇಟ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಇವಾಗ ಪಂಜಾಬು ಇವ್ರ ಕಡೆ ಹೋಗೋ ಚಾನ್ಸಸ್ ಕಮ್ಮಿ ಇದೆ ಈ ಸತಿ. ಯಾಕಂದ್ರೆ ಅವ್ರು ಹರ್ಷದೀಪ್ ನೋಡ್ತಾರೆ. ಆಮೇಲೆ ಇವರು ಬೇರ್ಸ್ಟೋ ಕಡೆ ಮತ್ತೆ ನೋಡ್ಬಹುದು, ಅಗೇನ್ ವಿಕೆಟ್ ಕೀಪರ್ ಆಗಿ ಬರೋದ್ರಿಂದ. ಸೊ ಲಿಯಾಮ್ ಲಿವಿಂಗ್ಸ್ಟನ್ RCB ಬಂದ್ರೆ ಮಾತ್ರ ಹೈಯೆಸ್ಟ್ ನಂಬರ್ ಆಫ್ 6 ಇವರೇ ಬರ್ತಿರ್ತಾರೆ, ಹೊಡಿತಾರೆ ನೋಡ್ಕೊ. ಪಕ್ಕ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಲೈನ್ ಅಪ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ. ಕುಮಾರಸ್ವಾಮಿ ಮಾಡ್ಸಿದ್ ಗ್ರೌಂಡ್. ಸೊ ಬಂದ್ರೆ ಒಳ್ಳೇದು, ಬಟ್ ಇವ್ರಿಗೂ ತುಂಬಾ ಟೀಮ್ ಕಾಂಪಿಟೇಷನ್ಸ್ ಇರುತ್ತೆ. ಹೌದು. ಅಗೇನ್ CSK ಕೂಡ ಹೋಗ್ಬೋದು ಇವ್ರಿಗೆ. ಡೆಲ್ಲಿಯಲ್ಲಿ ಇನ್ನೊಂದು ನೋಡಿದ್ಯಾ? ಡೆಲ್ಲಿಯಲ್ಲಿ ಇವ್ರು ಪಂಟ್ ಬಿಟ್ಟಿರೋದ್ರಿಂದ ಮಿಡಿಲ್ ಆರ್ಡರ್ ಇಲ್ಲ ಅವ್ರಿಗೆ.
ಬ್ಯಾಟಿಂಗ್. ಅವರು ಆಲ್ರೌಂಡರ್ ನೋಡ್ತಾ ಇರೋದ್ರಿಂದ ಮೇ ಬಿ ಇವ್ರು ಡೆಲ್ಲಿಗೆ ಹೋಗ್ಬೋದು. ಆಲ್ರೌಂಡ್ರು ಡೆಲ್ಲಿ ಕ್ಯಾನ್ ಬಿಟ್, ಯಾಕಂದ್ರೆ ಅವ್ರ ಹತ್ರನೂ ಸ್ವಲ್ಪ ಜಾಸ್ತಿನೇ ಇದೆ. ಹ್ಮ್ ಅದೇ ಡಿಪೆಂಡ್ಸ್. ರಾಹುಲ್ ಫಸ್ಟ್ ಬಂದ್ರೆ RCB ಲಿವಿಂಗ್ಸ್ಟನ್ಗೆ ಬಿಡ್ ಮಾಡೋದು ಡೌಟು, ಸೇಮ್ ಸೆಟ್ ಆಗಿರೋದ್ರಿಂದ. ಹೌದು, ಅದೇ ಅಲ್ಲಿ ಪಿಕ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್ ಎಸ್. ಬಟ್ ಅದೇ ವಿತಿನ್ 12 ಬಂದ್ರೆ ಒನ್ ಆಫ್ ದಿ ಬೆಸ್ಟ್ ಪಿಕ್ಸ್ ಆಗ್ತಾರೆ ಲಿವಿಂಗ್ಸ್ಟನ್. ಬಟ್ ವಿತಿನ್ 12 ಬರಲ್ಲ, ಮೋರ್ ಹೋಗ್ತಾರೆ, ಇವ್ರು ಜಾಸ್ತಿ ಹೋಗ್ತಾರೆ. ಹೇಳಕ್ಕಾಗಲ್ಲ, ಇವರು ಓವರ್ಸಿ ಆಗಿರೋದ್ರಿಂದ. ಈ ಸತಿ ಮೆಗಾ ಆಕ್ಷನ್ ಅಲ್ಲಿ ಏನಂದ್ರೆ ಇಂಡಿಯನ್ ಪ್ಲೇಯರ್ಸ್ ವಿಲ್ ಗೋ ಫಾರ್ ಹೈ. ಹ್ಮ್ ಸೊ ಒಂದು ಫಾರಿನ್ ಇವ್ರಿಗೆ ಪ್ಲೇಯರ್ಸ್ ಮೆಗಾ ಆಕ್ಷನ್ ಅಲ್ಲಿ ಪಿಕ್ ಮಾಡಿರ್ತೀವಿ ನೋಡು. ಫಾರ್ ಎಕ್ಸಾಂಪಲ್ ಲಿಯಾಮ್ ಲಿವಿಂಗ್ಸ್ಟನ್ 12 crores ಹೋದ ಅನ್ಕೋ, ಫಾರ್ ಇನ್ ಕೇಸ್ ಡೆಲ್ಲಿ ಅವ್ರು 3 ವರ್ಷನೂ ಅವ್ರಿಗೆ 12 crores ಕೊಡ್ಬೇಕಾ, ಲೈಕ್ 12 ಅಥವಾ ಈ ವರ್ಷ 12 ಕೊಟ್ಟು ನೆಕ್ಸ್ಟ್ ಇಯರ್ ನೆಗೋಶಿಯೇಟ್ ಮಾಡ್ಬೋದು? ಇಲ್ಲ ಆತರ ಮಾಡ್ಬೇಕಂದ್ರೆ ಅಗೇನ್ ಅವರು ಬಿಟ್ಟು ಮತ್ತೆ ರಿಲೀಸ್ ಕಮ್ಮಿ ಮಾಡಕ್ ಮಾಡ್ಬೇಕು. ಓಕೆ. ಅಲ್ಲೇ ಇರ್ಬೇಕಂದ್ರೆ ದೇ ಹ್ಯಾವ್ ಟು, ಇವಾಗ 20 lakhs ಕೊಟ್ಟು ತಗೊಂಡಿದ್ರೆ 20 lakhs ಕೊಡ್ಬೇಕು ಆಲ್ 3 years. ಅವರು ಜಾಸ್ತಿ ಕೇಳಕ್ಕಾಗಲ್ಲ, ಇವರು ಜಾಸ್ತಿ ಕೊಡಕ್ಕಾಗಲ್ಲ. ಓಕೆ. ಮತ್ತೆ ನಾನ್ ಸುಮಂತ್ ಡೆಲ್ಲಿಗೆ ನಾಳೆ M1 M2 ಎರಡು ನಾಳೆನೇ ಆಗುತ್ತಾ? ಏನೇನು M1 M2 ಎರಡು ನಾಳೆನೇನಾ ಅಥವಾ ನಾಳೆ ಇದ್ದಕ್ಕೆ M2 ಹೋಗುತ್ತಾ? ಇಲ್ಲ ನಾಳೆ ಫಸ್ಟ್ ಸೆಟ್ ಸೆಕೆಂಡ್ ಸೆಟ್ ಇದೆ. ಓಕೆ, ನಾಳೆನೇ 2. ಫಸ್ಟ್ ಇದೆ ಬರೋದು, ಸೆಕೆಂಡ್ ಇದೆ ಬರೋದು, ಆಮೇಲೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ಸ್ ಆತರ ಹೋಗುತ್ತೆ. ನೀವಿಬ್ರ ಫ್ರಾಂಚೈಸಿ ಓನರ್ ಆಗಿದ್ದು ಪ್ಲಾನ್ ಮಾಡೋ ತರ ಆದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಯಾವ ಟೀಮ್ ಹಾಕ್ತೀರಾ, ಆಮೇಲೆ ಎಷ್ಟು ಕೊಡ್ತೀರಾ? ನಾನು ವಿಲ್ ಗೋ ಫಾರ್ RCB ಅಗೇನ್ ಫಾರ್ 12 crores, ನಾಟ್ ಮೋರ್ ದನ್ 12. ನಾನು 10 to 12. ಆದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಬದಲು ನಾನು ವಿಲ್ ಜಾಕ್ಸೇ ಚೆನ್ನಾಗಿದ್ದ ನಮ್ ಟೀಮ್ಗೆ. ಹೌದು, ಇಬ್ರು ಇದ್ರೆ ಹೆಂಗೆ ಹೇಳು, ಮ್ಯಾಕ್ಸ್ವೆಲ್ ಮತ್ತೆ ಜಾಕ್ಸ್ ಇದ್ರಲ್ಲ ಆತರ. ಮತ್ ನಮ್ಮ ಹತ್ರ ಬರೀ ಸ್ಪಿನ್ನೇ ಆಗೋಗುತ್ತೆ. ಮೂರು ನಾವು ಒಬ್ಬ ಸ್ಪಿನ್ನರ್ ತಗೋತೀವಾ? ಆಗ್ಲಿ ಬಿಡು, ಇಂಡಿಯನ್ ಫಾಸ್ಟ್ ಬೌಲಿಂಗ್ ತಗೊಳ್ಳೋಣ. ಇಲ್ಲ, ವಿಲ್ ಜಾಕ್ಸ್, ಲಿಯಾಮ್ ಲಿವಿಂಗ್ಸ್ಟನ್ ವಿಲ್ ಜಾಕ್ಸ್ ನ ಹೇಳಿದ್ರೆ ನಾನು ಯಾವಾಗ್ಲೂ ವಿಲ್ ಜಾಕ್ಸ್ ಹೌದು, ಬೆಸ್ಟ್ ಪಿಕ್ ವಿಲ್ ಜಾಕ್ಸ್ ಆಗ್ತಾರೆ. ಮತ್ ವಿಲ್ ಜಾಕ್ಸ್ Next, RCB David Miller. ಮಾಡ್ತಿದ್ರು ಬೌಲಿಂಗ್. ವಿಲ್ ಜಾಕ್ಸ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಮಿಲ್ಲರ್ಗೆ ಹೋಗೋಣ. ಪಂಜಾಬ್. ಇನ್ನ ಹೆಸರು ತಗೊಂಡಿದ್ದಾಗ್ಲೇ ಹೇಳ್ತಿದ್ಯಾ ಪಂಜಾಬ್ ಅಂತ. ಅಷ್ಟೊಂದು ದುಡ್ಡು ಇದೆಯಲ್ಲ ಅವ್ರ ಹತ್ರ. ಮಿಲ್ಲರು ನನ್ ಪ್ರಕಾರ RCB ವಿಲ್ ನಾಟ್ ಇವನ್ ಬಿಡ್ ಫಾರ್ ಒನ್ಸ್ ಅನ್ಸುತ್ತೆ. ಬಟ್ ABD ಏನಾದ್ರು ಫೋನ್ ಮಾಡಿ ತಗೊಳ್ರಪ್ಪ ಅಂತ ಹೇಳಿದ್ರೆ ಒಂದೆರಡು ಸತಿ ಬಿಡ್ ಮಾಡ್ಬೋದೇನೋ, ಬಟ್ ನಾಟ್ ಶೋರ್. ಇವರು GTಗೆ ವಾಪಸ್ ಹೋಗ್ತಾರೆ ಥ್ರೂ. ಇವ್ GT RTM ಯೂಸ್ ಮಾಡ್ಬೋದಲ್ಲ ಮಿಲ್ಲರ್ಗೆ? ಮಾಡ್ಬೋದು. GTಗೆ ವಾಪಸ್ ಹೋಗ್ತಾರೆ. ಮಿಲ್ಲರ್ ಅವಶ್ಯಕತೆ ಇರೋದು GTಗೆನೆ. ಆದ್ರೆ ಪಂಜಾಬ್ ಇನ್ನೊಂದು ಟಾಪ್ ಆರ್ಡರ್ ಏನಿರುತ್ತೆ, ಮಿಡಲ್ ಆರ್ಡರ್ ಏನಿರುತ್ತೆ ಏನೋ ಗೊತ್ತಿಲ್ವಲ್ಲ. ಪಂಜಾಬ್ಗೆ ಸ್ವಲ್ಪ ಇಂಗ್ಲೆಂಡ್ ಪ್ಲೇಯರ್ಸ್ ಮೇಲೆ ಒಲವು ಜಾಸ್ತಿ. ಇಲ್ಲ, ಈಗ ರಿಕಿ ಪಾಯಿಂಟಿಂಗ್ ಹೋಗಿರುತ್ತಲ್ಲ, ರಿಕಿ ಪಾಯಿಂಟಿಂಗ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಸ್ವಲ್ಪ. ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಎಲ್ಲಂತ ತಗೊಂತಿಯಪ್ಪ, ಎಲ್ಲಾ ಟೀಮು ಅವ್ರನ್ನೇ ನೋಡ್ತಾ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ತೀನಿ. ರಿಕಿ ಪಾಯಿಂಟಿಂಗ್ ಪಂಜಾಬ್ ಅಲ್ಲಿ ಇದ್ದಾರೆ, ಮ್ಯಾಕ್ಸ್ವೆಲ್ ಮುಂಚೆ ಪಂಜಾಬ್ ಗಾಡಿದ್ದಾರೆ. ಮತ್ತೆ ಮ್ಯಾಕ್ಸ್ವೆಲ್ ಕಡೆ ನೋಡ್ಬೋದಾ ಪಂಜಾಬ್? ನೋಡಲ್ಲ. ವಿಶ್ವ ನಿನ್ ಪ್ರಕಾರ? ಅವರು ಮ್ಯಾಕ್ಸ್ವೆಲ್ ಒನ್ ಆಫ್ ದಿ ರೀಸನ್ ಫಾರ್ 2014 ಫೈನಲ್ ಓಕೆ ಒಪ್ಕೊಳ್ಳೋಣ, ಬಟ್ ಅವರು 2015 ಅವರು ಪೋರ್ ಪರ್ಫಾರ್ಮೆನ್ಸ್ ಇಂದಾನೆ ಅವ್ರನ್ನ ಬಿಟ್ಟಿರೋದು 2015 ಅಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ಇವಾಗ ಅವ್ರ ಫಾರ್ಮ್ ಕೂಡ ಅಷ್ಟಿಲ್ಲ, ಆನ್ ಅಂಡ್ ಆಫ್ ಇದ್ದಾರೆ. ಬಟ್ ಆ ಮನುಷ್ಯ ಹೆಂಗಂತ ಹೇಳಕ್ಕಾಗಲ್ಲ. ಅವರು ಆಸ್ಟ್ರೇಲಿಯನ್ ಪಿಚಸ್ ಅಲ್ಲಿ ಆನ್ ಅಂಡ್ ಆಫ್, ಇಂಡಿಯನ್ ಪಿಚಸ್ ಅಲ್ಲಿ ಆಡ್ತಾರ. ಅದೇ ಇವಾಗ ಅವ್ರಿಗೆ ಹೆಂಗಂದ್ರೆ ಟೂರ್ನಿಮೆಂಟ್ ಸ್ಟಾರ್ಟಿಂಗ್ ಹೆಂಗೋಗುತ್ತೆ ಅದ್ರ ಮೇಲೆ ಡಿಪೆಂಡ್. ಸ್ಟಾರ್ಟಿಂಗ್ ಒಂದ್ 50 ಹೊಡೆದ್ರೆ ಅನ್ಕೋ, ಟೂರ್ನಿಮೆಂಟ್ ಫುಲ್ ಚೆನ್ನಾಗ್ ಆಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡು, RCB ಆಡಿದ್ರಲ್ಲ ಕಂಟಿನ್ಯೂಸ್ 3 to 4 ಮ್ಯಾಚ್ 50. ಅದೇ ಸೀಸನ್ ಮುಂಚೆ ಪಂಜಾಬ್ ಆಡಿದಾಗ 1 6 ಹೊಡ್ತಿರ್ಲಿಲ್ಲ.
ಹ್ಮ್ ನೆಕ್ಸ್ಟ್ ಆಲ್ಮೋಸ್ಟ್ ಹತ್ತತ್ರ ಐಎಸ್ ಸಿಕ್ಸರ್ಸ್ ಹೊಡೆದಿದ್ರು ಪರ್ ಸೀಸನ್. ಪಂಜಾಬ್ ಅಲ್ಲಿ ನಮ್ಗೂ ಬರಕ್ಕೂ ಮುಂಚೆ 5-6 ಸೀಸನ್ ಇದ್ರು ತಾನೇ ಅಲ್ಲಿ. ಐದಾರು ಇಲ್ಲ, ಎರಡು ಎರಡು ಮ್ಯಾಕ್ಸಿಮಮ್ ಮೂರ್ ಇರ್ಬೋದು. ಹಾ 3 ಇತ್ತು. ಅದಕ್ ಮುಂಚೆ ಮುಂಬೈಗೆ ಆಡಿದ್ರು ಅನ್ಸುತ್ತೆ. ಇಲ್ಲ 15 ವರ್ಗು ಏನೋ ಮುಂಬೈಲೇ ಇತ್ತು. ಹ್ಮ್ 16, ಇಲ್ಲ 17, 18. 15 ಅನ್ಸುತ್ತೆ. ಇಲ್ಲ ಇಲ್ಲ, 14 and 15 ಪಂಜಾಬ್ ಜೊತೆ ಇದ್ರು. ಫ್ರಮ್ 14 ಪಂಜಾಬ್ ಅಲ್ಲಿ. 14, 15, 16, 17, 19 ತಾನೇ ನಮ್ಮ ಹತ್ರ ಬಂದಿದ್ದು. 19 ಇಲ್ಲ 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 ಇಲ್ಲ, ಅವ್ರು ನಮ್ಮ ಹತ್ರ ಅಸೋಸಿಯೇಟ್ ಆಗಿದೆ 2 ಸೀಸನ್. ಹೌದಾ? 3 ಸೀಸನ್. 3 ಸೀಸನ್. ಮೂರಾ? 20 ಅನ್ಸತ್ ಬಂದಿದ್ದು ನಮ್ಮ ಹತ್ರ. 21 20. 21 ಇರ್ಬೇಕು. ಸೊ ಅಲ್ಲೇ 4-5 ಸೀಸನ್ ಇದಾರೆ ಪಂಜಾಬ್ ಅಲ್ಲಿ. ಪಂಜಾಬ್ ಅಲ್ಲೇ ಜಾಸ್ತಿ ಸೀಸನ್ ಆಡಿರೋದು. ನಂಗೊಂದು ಯಾವ್ದೋ ಒಂದು ಮ್ಯಾಚ್ ನೆನಪಿದೆ, ಗ್ರೇ ಪ್ಯಾಂಟ್ ಇತ್ತು ಗೊತ್ತಾ ಪಂಜಾಬ್ದು. ಹ್ಮ್ 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 ಅದ್ರಲ್ಲಿ ಮಿಲ್ಲರ್ ಮತ್ತೆ ಮ್ಯಾಕ್ಸ್ವೆಲ್ ಆಡ್ತಿದ್ದೀನಿ ನೆನಪಿದೆ. ನೆಕ್ಸ್ಟ್ ಮಿಲ್ಲರ್ ಬರೋಣ ಕನ್ನಡಿಗ. ಮಿಲ್ಲರ್ ಯಾವ ಟೀಮ್ ಕನ್ನಡಿಗ. ಹೋಗೋದಪ್ಪ? ನಾನ್ ಪಕ್ಕ ಅವರೇ ಜಿಟಿಗೆ ಅಂತೀನಪ್ಪ ನಾನು. ನಾನು ಜಿಟಿ. ಬ್ಯಾಕ್ ಟು ಜಿಟಿ. ಥ್ರೂ RTM. ಮೇ ಬಿ. ಓಕೆ, ರಾಹುಲ್ RCB. ಡಿಸ್ಕಷನ್ ಬೇಡ ಅಂತ. ತುಂಬಾ ರಾಹುಲ್ ಡಿಸ್ಕಷನ್ ಮಾತಾಡಂಗೆ ಇಲ್ಲ. ಯಾವ ಸೋಷಿಯಲ್ ಮೀಡಿಯಾ ತರ್ಬೇಕಂದ್ರೆ RCB. ಒಂದು ಪೋಸ್ಟ್ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ತೀನಿ ನಾನು. ಪಂಜಾಬು ಪಂಟ್ನ ತಗೊಂಡ್ರು, ಓಕೆನಾ? ಕೇಳ್ರ ಅವ್ರಿಗೆ ತಿರ್ಗಾ ಅವ್ರು ಬಿಟ್ ಮಾಡ್ತಾರ? ಇಲ್ಲ, ಯಾಕೆ ಮಾಡ್ತಾರೆ? ಇಲ್ಲ, ಮಾಡಲ್ಲ. ಮಾಡ್ಬೋದು. ಮಾಡ್ಬೋದು ಬಟ್ 10 ಮೇಲೆ ಹೋಗೋ ಡೌಟ್. ವಾಟ್ ಇಫ್ ಸುಮ್ನೆ ಪರ್ಸನಲೈಸ್ ಮಾಡೋದಕ್ಕೆ ಅಪೋಸಿಷನ್? ಇಲ್ಲ ಅವರು ಇವಾಗ ಈ 2 ಅನ್ಕ್ಯಾಪ್ ಪ್ಲೇಯರ್ಸ್ ಬಿಟ್ರೆ ಯಾರು ಇಲ್ಲಪ್ಪ ಟೀಮ್ ಅಲ್ಲಿ. ಎಷ್ಟ್ ಜನ ಅಂತ ಹೋಗಿ ಕೇಳು. ಪರ್ಸು ಇದೆ, ಹಂಗೆ ಪ್ಲೇಯರ್ಸ್ ಬೇಕು. ಹೌದು. ಸೊ ಇವಾಗ ಪಂತು ಸುಮ್ನೆ ಹೋಗಲ್ಲ. ಲೈಕ್ 25 ಅಂತ ಹೇಳ್ಬಿಟ್ಟಿದೀವಿ ನಾವಾಗ್ಲೇ. ಸೊ ಅಷ್ಟು ಹೋದ್ರೆ ಆಲ್ಮೋಸ್ಟ್ RCB ಮತ್ತೆ ಇವರು ಪಂಜಾಬ್ದು ಸೇಮ್ ಪರ್ಸ್ ಆಗುತ್ತೆ. RCB ಆಲ್ರೆಡಿ 3 ಪ್ಲೇಯರ್ಸ್ ಇದಾರೆ. ಅವರು ಅಷ್ಟೇ ಇವಾಗ ಪಂತ್ನ ತಗೊಂಡು 3 ಪ್ಲೇಯರ್ಸ್ ಮಾಡ್ಕೊಂತಾರೆ, ಇನ್ಕ್ಲೂಡಿಂಗ್ 2 ಅನ್ಕ್ಯಾಪ್ ಪ್ಲೇಯರ್ಸ್. ಇಬ್ರದ್ದು ಈಕ್ವಲ್ ಆಗುತ್ತೆ ಪರ್ಸು ಮತ್ತೆ ಟೀಮ್ ಮೆಂಬರ್ಸ್ ಎಲ್ಲ. ಆಮೇಲೆ RCBಗೆ ಯಾರು ಇರ್ತಾರೆ? 3 ಕ್ಯಾಪ್ ಪ್ಲೇಯರ್ಸ್ ಎಲ್ಲ ಪ್ರೂವ್ ಮಾಡ್ಕೊಂಡಿರೋ ಪ್ಲೇಯರ್ಸ್. ಸೊ ರಾಹುಲ್ ಹೋಗೋ ಡೌಟ್ ಪಂಜಾಬ್, ಇನ್ ಕೇಸ್ ಪಂತ್ ಸಿಕ್ಕರೆ. ಮೈಕಸನ್ ಅವರು ನೀನ್ ಕಳ್ಸಿದ್ ನೋಡ್ತಾ ಇದ್ದೆ ನಾನು. ಮೈಕಸನ್ ಅವ್ರು ಎಷ್ಟಕ್ಕೆ ಹೋಗೋದು ರಾಹುಲ್ಗೆ? 29.30. 29.5. ಅದು ಒಂದು ಮಜಾ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಅವರು ಬೇಸ್ ಪ್ರೈಸ್ 2 crore ಅಂತ ಎತ್ತಿದ್ರು. ಇವ್ರು ಆಕಾಶ್ ಚೋಪ್ರಾ ಇದ್ದವರು 15 ಹೋಗೋಣ ಅಂದ್ರು. ಡೈರೆಕ್ಟ್ 15 ಇಂದ ಸ್ಟಾರ್ಟ್ ಮಾಡೋಣ ಅಂತ 15 ಇಂದ ಸ್ಟಾರ್ಟ್ ಮಾಡಿ ಹಂಗೆ ಹೋಗ್ತಾ 29.5 ಲಾಸ್ಟ್ ಮೈಕೆಸನ್ ಬಿಟ್ ಮಾಡಿದ್ರು. ಯಾರೋ ಒಬ್ರು 30 ಮೇಲೆ ಹೋಗಿದ್ರಲ್ವಾ ಪಂತ್ಗೆ? ಪಂತ್ ಅನ್ಸುತ್ತೆ. ನಾನು ಈ ಮಾರ್ಕ್ ಆಪ್ಷನ್ ಲಾಸ್ಟ್ ಇಯರ್ ಇಂದ ಫಾಲೋ ಮಾಡ್ತಿದ್ದೀನಿ, ಅದಕ್ಕೆ ಮುಂಚೆ ಮಾಡಿಲ್ಲ. ಅದು 20% ಅಷ್ಟೇ ಮೇನ್ ಆಪ್ಷನ್ ಅಲ್ಲಿ ಆಗಿರೋದು. ಅಂದ್ರೆ ಅವ್ರು ಮಾರ್ಕ್ ಆಪ್ಷನ್ ಅಲ್ಲಿ ಏನ್ ಮಾಡ್ತಾರೆ, ಮುಂಚೆ ಯಾವ್ದೋ ಒಂದು ಕೋಚಿಂಗ್ ಸ್ಟಾಫ್ ಆಗಿ ಕೆಲಸ ಮಾಡಿರ್ತಾರೆ ಆ ಟೀಮ್ ಅಲ್ಲಿ, ಅವ್ರನ್ನ ತಗೊಂಡ್ ಮಾಡ್ತಾರೆ. ಹೌದೌದು. ಇವಾಗ CSK ಅಲ್ಲಿ ರೈನಾ ತಗೊಂಡಿದ್ರು, ಹಂಗೆ RCBಗೆ ಮೈಕೆಸನ್, ಆತರ. ಉತ್ತಪ್ಪ ಮುಂಬೈ ರೆಪ್ರೆಸೆಂಟ್ ಮಾಡಿದ್ರಲ್ವಾ? ಉತ್ತಪ್ಪ ಮುಂಬೈ ರೆಪ್ರೆಸೆಂಟ್ ಮಾಡಿದ್ರಲ್ವಾ ಅವರು ಆಕ್ಷನ್ ಅಲ್ಲಿ? ಅವ್ರು ಮುಂಬೈಗೆ ಆಡಿದ್ರ? ಒಂದ್ಸಲ ಆರೆಂಜ್ ಕ್ಯಾಪ್ ಏನೋ ಗೆದ್ದಿದ್ರಲ್ವಾ ಮುಂಬೈಲಿ? KKR ಇದ್ದಾಗ ಅನ್ಸುತ್ತೆ ಅದು. KKR ಇದ್ದಾಗ, ಕರೆಕ್ಟ್. RCB ಆಡಿದ್ದಾರೆ, KKR ಆಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ನೆಕ್ಸ್ಟ್ ಶಮಿ ಅಂಡ್ ಸಿರಾಜ್. ನನ್ ಪ್ರಕಾರ ಈ ಸತಿ ಶಮಿ ಮೊನ್ನೆ ಸ್ಟೋರಿ ಹಾಕಿದ್ರು, ಅದ್ ಯಾರೋ ಸಂಜಯ್ ಮಂಜರೇಕರ್ ಹೇಳಿರೋದ. ಸಂಜಯ್ ಮಂಜರೇಕರ್ ಏನಂತ? ಅವ್ರು ಸುಮ್ಮನೆ ಇಲ್ಲಾದ್ರೆ ಜಡೇಜಾ ಟಾರ್ಗೆಟ್ ಮಾಡಿ ಸಾಕಾಗಿ ಇವಾಗ ಶಮಿ ಹತ್ರ ಬಂದಿದ್ದಾರೆ. ಜಾಸ್ತಿ ಅಮೌಂಟ್ ಹೋಗಲ್ಲ ಅಂತ. ಜಾಸ್ತಿ ಅಮೌಂಟ್ ಹೋಗಿಲ್ಲ ಅಂದ್ರೆ
ಕಣ್ ಮುಚ್ಕೊಂಡು RCB ತಗೋಬೇಕು ಶಮಿನ. ಇಲ್ಲ RTM ಹಂಗಾರೆ ಯೂಸ್ ಸಿರಾಜ್ ಮಾಡ್ತಾರೆ ನನ್ನ ಪ್ರಕಾರ. ಹಂಗಾರೆ ಸಿರಾಜ್ನ ಬಿಡ್ತೀವಿ ಅಂತೀರಾ? ಸಿರಾಜ್ನ ಬಿಡೋದೇನೆ. ಶಮಿ ಸಿರಾಜ್ ಏನ್ ಕಂಪೇರ್ ಗೊತ್ತಾ, ಮಾಡಿದ್ರೆ ಸಿರಾಜ್ ಬಿಡೋದು. RCB ಗ್ರೌಂಡ್ ಅಲ್ಲಿ ಆಡಿ ಆಡಿ ಹ್ಮ್ ಸಿರಾಜ್ T20 ಮೇಲೆ ಅವ್ರಿಗೆ ಸ್ವಲ್ಪ ನಂಬಿಕೆ ಕಮ್ಮಿ ಆಗ್ತಿದೆ ಅನ್ಸ್ತದೆ. ಯಾಕಂದ್ರೆ ಹ್ಮ್ ನಾವ್ ನೋಡಿದೀವಿ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು ಈಡನ್ ಗಾರ್ಡನ್ಸ್ ಅಂತ ಗ್ರೌಂಡ್ ಮೇಲೆ. ಅದೇ ಹೇಳಿದ್ನಲ್ಲ, ಇರ್ತಡೆಕ್ ಬಾಲರ್ ಅವರುನು. ಸೊ ಈಡನ್ ಗಾರ್ಡನ್ಸ್ ಗ್ರೌಂಡ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅಂತ ಟೀಮ್ಗೆ ಯಾರಿಗಾರು ಹೋಗಿ ಇನ್ನ ಸ್ವಲ್ಪ ಜಾಸ್ತಿ ಬೆಳಿಬಹುದು ರಾದರ್ ದನ್ ಬೀಯಿಂಗ್ ಇನ್ RCB. ಹ್ಮ್ ಒಟ್ಟು ನಾನು ಶಮಿ ಬೇರೆ ಕಡೆ ಶಮಿ ಬಂದ್ರೆ ನೋಡಪ್ಪ, ಇಟ್ ವಿಲ್ ಬಿ ಅ ನೈಸ್ ಬಿಟ್ ಫಾರ್ RCB. ಶಮಿ ಅಗೈನ್ ಟೆಂಟೇಟಿವ್ ಇವರು, ಯಾಕಂದ್ರೆ ಪಂಜಾಬ್ ಹೋಗ್ಬೋದು ಇವ್ರು. ಪಂಜಾಬ್ ಮುಂಚೆ ಆಡಿದ್ರು, ಬಟ್ ಮತ್ತೆ GTಗೆ ಹೋಗೋ ಡೌಟ್. GT ಹೋಗಲ್ಲ. ಏನ್ GT ಯಾಕೆ ಹೇಳಿ GTಗೆ ಹೋಗಲ್ಲ ಅಂತಿದ್ದೀರಾ ನೀವು? ಯಾಕೆ ಹೋಗಲ್ಲ ಅಂತಿದ್ದೀರಾ? GT ವಾಪಸ್ ಕರ್ಕೊಳಲ್ಲ ಅಂತ? GT ಅಂದ್ರೆ ಇವ್ರನ್ನ ವಾಪಸ್ ಪರ್ಫಾರ್ಮ್ ಮಾಡಿದಾರಲ್ವಾ GTಲಿ? ಕರ್ಕೊಳಂಗಿದ್ರೆ 11 crore ರಿಟರ್ನ್ ಮಾಡ್ಬೋದಿತ್ತು. ಯಾಕಂದ್ರೆ ಇವ್ರು ಪಕ್ಕ 11 ಗಂತೂ ಹೋಗ್ತಾರೆ, ಹ್ಮ್ ಅಟ್ಲೀಸ್ಟ್ 10 to 11 ಹೋಗ್ತಾರೆ. ಸೊ ಬೇರೆ ಪ್ಲೇಯರ್ಸ್, ಇವಾಗ ಬಿಷ್ಣೋಯ್ಗೆ ಹೇಳ್ದೆ ನೀನು 11 ಕೊಟ್ಟಿದ್ದಾರೆ ಅಂತ. ಹ್ಮ್ ಆ 11ಗೆ ಶಮಿಗ್ ಒಂದ್ ಸ್ವಲ್ಪ ಕೊಟ್ಟು ಲೈಕ್ ಆ 1 ಕೋಟಿನ ಇಲ್ಲಿ ಕೊಟ್ಟು ಶಮಿನೋ ರಿಟೈನ್ ಮಾಡ್ಬೋದಿತ್ತು ಅವರು. ಓಕೆ ಓಕೆ. ಸೊ ಹಂಗ್ ಆಮೇಲೆ ನೋಡಿದ್ರೆ ಐ ಥಿಂಕ್ GT ಅವರು ಜಾಸ್ತಿ ಯಂಗ್ಸ್ಟರ್ಸ್ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ನೋಡ್ತಾರೆ. ನಾವು 2 ಸೀಸನ್ ಅಲ್ಲಿ ನೋಡಿದ್ವಲ್ಲ, ಅಭಿನವ್ ಮನೋಹರ್, ಸಾಯಿ ಸುದರ್ಶನ್, ಹ್ಮ್ ಸಾಯಿ ಕಿಶೋರ್, ಇಬ್ರು ಇಬ್ರು ಅಲ್ಲೇ. ಇಬ್ರು ಈ ತರ ಯಂಗ್ಸ್ಟರ್ ಮೇಲೆ ಅವರು ಇನ್ವೆಸ್ಟ್ ಮಾಡೋದ್ರಿಂದ ಶಮಿಗ್ ಅವ್ರು ಹೋಗಲ್ಲ. ಹೋದ್ರು ಅವ್ರು ಆವೇಶ್ ಖಾನ್ ಅವ್ರ ಸಿರಾಜ್. ಬ್ರೋ ಅವರು ಶಮಿಗಿಂತ ಒಳ್ಳೆ ಸಿರಾಜ್ player ಎಲ್ಲಿ ಹುಡುಕೊಂಡ್ ಬರ್ತಾರೆ GT ಈಗ? ಅದೇ ಇವಾಗ ಸಿರಾಜ್ ಅಂದ್ರಲ್ಲ, ಸಿರಾಜು ಅಹಮದಾಬಾದ್ ಅಲ್ಲಿ ಚೆನ್ನಾಗ್ ಮಾಡ್ಬೋದು ನನ್ನ ಪ್ರಕಾರ. ಹೌದು. ಸೊ ಶಮಿನ್ ಬಿಟ್ಟು ಈ ಕಡೆ ಸಿರಾಜ್ ಹೋಗಿ, ಅಲ್ಲ ಶಮಿ RCB ಬಂದ್ರೆ ಚೆನ್ನಾಗಿರುತ್ತೆ. ಪವರ್ ಪ್ಲೇ ನೋಡಪ್ಪ ತಿಂದಾಕ್ತಾರೆ ಶಮಿ. T20ಲೆಲ್ಲ ಲೈಕ್ ಏನು 2 runs 3 runs ಎಲ್ಲ ಕೊಟ್ಟಿರೋದಿದೆ ಪವರ್ ಪ್ಲೇಲಿ. ಸಿರಾಜು ಕೂಡ ಬ್ರೋ, ಸಿರಾಜು ಕೂಡ 2 ಅಥವಾ 3ನೇ ಓವರಲ್ಲಿ ವಿಕೆಟ್ ತಂದೇ ಕೊಡ್ತಾರೆ ಯಾವಾಗ್ಲೂ RCBಗೆ. ಅದೇ ಸಿರಾಜು ನಾವ್ ನೋಡಿದ್ರೆ ಬೆಂಗಳೂರಲ್ಲಿ ಮಾಡೋದಕ್ಕಿಂತ ಬೇರೆ 7 ಮ್ಯಾಚಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇರುತ್ತೆ. ಅವರು ಬೆಂಗಳೂರು ಮ್ಯಾಚ್ ಗಿನ್ನ ಅವೇ ಮ್ಯಾಚಸ್ ಚೆನ್ನಾಗಿ ಮಾಡ್ತಾರೆ ಸಿರಾಜ್. ನಾನು ಹೇಳೋದೇನಂದ್ರೆ, ಬೆಂಗಳೂರಲ್ಲಿ ಬಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಆಗೋದಕ್ಕಿಂತ ಬೇರೆ ಟೀಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಹೈದರಾಬಾದ್ಗೆ ಹೋಗ್ತಾರೆ ಅನ್ಕೋ, ಹೋಮ್ ಟೀಮ್. ಆಮೇಲೆ ಹೈದರಾಬಾದ್ ಅಲ್ಲಿ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಹೈದರಾಬಾದ್ ಅವರು ಜಾಸ್ತಿ ಕೊಡಕ್ ರೆಡಿ ಇರ್ತಾರ. ಇವ್ರಂತೂ ಪಕ್ಕ 10 ಕಮ್ಮಿ ಹೋಗಲ್ಲ ಸಿರಾಜ್. 10 ಕಮ್ಮಿ ಹೋಗಲ್ಲ, ರೆಡಿ ಇರಬಹುದು. ಯಾಕಂದ್ರೆ ಇವಾಗ ಭುವಿನೂ ಬಿಟ್ಟಿದ್ದಾರೆ ಅವರು. ದೇ ಆರ್ ಇನ್ ಸರ್ಚ್ ಆಫ್ ಒನ್ ಫಾಸ್ಟ್ ಬೌಲರ್. ಸೊ ಸಿರಾಜ್ ಮೇ ಬಿ ಅ ಗುಡ್ ಬಿಟ್, ಯಾಕಂದ್ರೆ ಲೋಕಲ್ ಟ್ಯಾಲೆಂಟ್ ಆಗಿರೋದ್ರಿಂದ. RCB ಭುವಿ ಅದೇ ಇವಾಗ ಶಮಿ ಸಿಗ್ಲಿಲ್ಲ ಅಂದ್ರೆ ಭುವಿಗೆ ಹೋಗ್ಬೇಕು. ಯಾರಾದ್ರೂ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಇಂಡಿಯನ್ ಬೌಲರ್ ಬೇಕೇ ಬೇಕು. ಇವಾಗ ಸಿರಾಜ್ ಇದ್ರು ಇಷ್ಟ ದಿನ, ಇವಾಗ ಸಿರಾಜ್ ಬೇಡ ಅಂದ್ರೆ ಶಮಿ ಅವ್ರ ಶಮಿ ಮತ್ತೆ ಭುವಿಗೆ ಇರೋ 10 ಟೀಮನ್ನು ಕೂಡ ಬರ್ತಾರೆ. ಭುವಿಗೆ ಸ್ವಲ್ಪ ಕಮ್ಮಿ ಬರ್ಬೋದು, ಸ್ವಲ್ಪ ಕಮ್ಮಿ ಬರ್ಬೋದು. ಬಟ್ CSK RCB ಮೇ ಬಿಟ್ ಫಾರ್ ಭುವಿ. CSK ಇವಾಗ ನೋಡು, ದೀಪಕ್ ಚಾರ್ ಬಿಟ್ಟಿದ್ದಾರೆ. ದೀಪಕ್ ಚಾರ್ ತರನೇ ಇನ್ನೊಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ಲೇಯರ್ ಅಂದ್ರೆ ಭುವಿ. ದೀಪಕ್ ಚಾರ್ ಯಾವಾಗ ಇಂಜುರಿ ಕನ್ಸರ್ನ್ಸ್, ದೀಪಕ್ ಚಾರ್ ಓನ್ಲಿ ಇಂಜುರಿ ಅವ್ರು ಯಾವಾಗ್ಲೂ. ಹರ್ಷಲ್ ಪಟೇಲ್ ಅದೇ CSK ತಗೋಬೇಕು. ಹರ್ಷಲ್ ಪಟೇಲ್ ತಗೊಂಡ್ರೆ, ಹರ್ಷಲ್ ಪಟೇಲ್ ಸರಿ ಯಾರಿಗೂ ಇಷ್ಟ ಇಲ್ಲ ಅಲ್ಲ. ಯಾಕಂದ್ರೆ ಒಂದ್ ಸೀಸನ್ ಅಲ್ಲಿ ಅಷ್ಟು ಚೆನ್ನಾಗಿ ಆಡ್ತಾರೆ, ಒಂದ್ ಸೀಸನ್ ಅಲ್ಲಿ ಏನೂ ಆಡೋದೇ ಇಲ್ಲ. ಇಡೀ ಇಂಡಿಯಾದಲ್ಲಿ ನೋಡು, 10 ಟೀಮ್ ಇದೆ IPL. 10 ಟೀಮ್ ಅಲ್ಲೂ ಹರ್ಷಲ್ ಪಟೇಲ್ಗೆ ಸೂಟ್ ಆಗೋ ಗ್ರೌಂಡ್ ಅಂದ್ರೆ ಚೆನ್ನೈ ಒಂದೇ.
ಹ್ಮ್ ಹರ್ಷಲ್ ಪಟೇಲ್ ಆಮೇಲೆ ಪರ್ಪಲ್ ಪಟೇಲ್ ಆಗಿದ್ದು ಎಲ್ಲಿ ದುಬೈ ಹೇಳ್ತಾನೆ. ದುಬೈಲ್ ಅದು. ಹಾ. ಅವರು ಇಂಡಿಯನ್ ಕಂಡೀಷನ್ಸ್ ಡೌಟೆ. ಸೊ ನೆಕ್ಸ್ಟ್ ಶಮಿ ಆಯ್ತು, ಸಿರಾಜ್ ಹೋಗ್ಬಿಡೋಣ. ಹ್ಮ್ ಸಿರಾಜು ಅದೇ ಹೇಳ್ದಂಗೆ ಹೈದರಾಬಾದ್ ಹೋದ್ರೆ ಒಳ್ಳೇದು. ಶಮ್ಮಿ ಎಷ್ಟಕ್ಕೆ ಹೋಗ್ತಾರಂತ ಹೇಳಪ್ಪ. ಅದೇ ಹೇಳಿದ್ನಲ್ಲ, ಸಮಥಿಂಗ್ ಬಿಟ್ವೀನ್ 11 to 12. 13 ಒಳಗೆ. 13 ಹೋಗ್ಬೋದು ಮೇ ಬಿ, ಯಾಕಂದ್ರೆ ಟೀಮ್ ಜಾಸ್ತಿ ಇರುತ್ತೆ ಬಿಡ್ ಮಾಡೋದು ಶಮಿಗೆ. ಆಮೇಲೆ ಇವಾಗ ರೀಸೆಂಟ್ ರಂಜಿತ್ ನೋಡ್ದಲ್ಲ, 8 ವಿಕೆಟ್ಸ್ ಹ್ಮ್ ಬೌನ್ಸರ್ ಹಾಕಿ ಹಾಕಿ ಕಾಟ ಕೊಟ್ಬಿಟ್ಟಿದ್ದಾರೆ. ರಂಜಿ ಆಮೇಲೆ ಫಾರ್ವರ್ಡ್ ಬೇರೆ ಅಲ್ವಾ. ಬೆಂಗಳೂರು ಪಿಚ್ ಅಲ್ಲಿ ಹ್ಮ್. ವೆಲ್ ಡೈರೆಕ್ಟೆಡ್ ಬೌನ್ಸರ್ ಹಾಕಿದ್ರೆ ಟಾಪ್ ಹೆಡ್ಸ್ ಆಗಿ ಕ್ಯಾಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಯಾಕಂದ್ರೆ ಬೌನ್ಸ್ ಚೆನ್ನಾಗಿದೆ. ಹ್ಮ್ ಸೊ ಶಮಿ ವಿಲ್ ಬಿ ಗ್ರೇಟೆಸ್ಟ್ ಪಿಕ್ RCB ತಗೊಂಡ್ರೆ. ಲೈಕ್ 3 years ಅಂತೂ ಆಡೋದ್ ಪಕ್ಕ. ಸೊ Yes, ಆಡ್ತಾರೆ. ಅಬೌಟ್ ಇಟ್. ಹೌದು. ಇವಾಗ ಇಂಡಿಯಾಗೂನು ಟೆಸ್ಟ್ ಬಿಟ್ರೆ ಬೇರೆ ಫಾರ್ಮ್ಯಾಟ್ ಆಡೋದ್ ತರ ಕಾಣ್ತಾ ಇಲ್ಲ ಶಮಿ. ಲೈಕ್ ಚಾಂಪಿಯನ್ಸ್ ಟ್ರೋಫಿ ಒಂದ್ ಆಡ್ಬೋದು, ಹ್ಮ್ ಅದ್ ಬಿಟ್ರೆ ಇಂಡಿಯಾಗೆ ಆಡೋದು ಸ್ವಲ್ಪ ಫ್ರೆಶ್ ಇರ್ತಾರೆ. ಹೌದು ಕರೆಕ್ಟ್, ಫ್ರೆಶ್ ಇರ್ತಾರೆ, ಹೋಗ್ಬೋದು. ಆ, ಒಟ್ಟು ಹೋಗ್ತಾರೆ ಸ್ವಲ್ಪ 13 ಒಳಗೆ, ಒಟ್ಟು ಹೋಗ್ತಾರೆ 13 ಒಳಗೆ ಸೋಲ್ಡ್ ಆಗೋ ಪಕ್ಕ. ಹ್ಮ್ ನೆಕ್ಸ್ಟ್ ಸಿರಾಜ್. ಅದೇ ಸಿರಾಜು ವಿಲ್ ಗೋ ಫಾರ್ ಹೈದರಾಬಾದ್, ನಾಟ್ ಲೆಸ್ ದನ್ 14. ಬಟ್ ನೀನ್ ನನಗೆ ಫಾಸ್ಟ್ ಬೌಲರ್ಸ್ correct ನೀನು ಅಬ್ಸರ್ವ್ ಮಾಡಿದ್ರೆ, ಸೊ ಸಿರಾಜ್ ತರ ಎನರ್ಜಿ ಯಾರು ತರ್ತಾರಪ್ಪ. ಚಾನ್ಸ್ ಇಲ್ಲ. ಅದೇ ಇವಾಗ ಬರ್ತೀರಾ ಹರ್ಷಿತ್ ರಾಣಾ. ಹರ್ಷಿತ್ ರಾಣಾ ರಿಟೈನ್ ಆಗಿದ್ದಾನಲ್ಲ ಆಲ್ರೆಡಿ. ಅದೇ ಅಲ್ಲ ಹೇಳ್ತಿರೋದು, ಎನರ್ಜಿ ತರ್ತಾರೆ ಆತರ. ಹ್ಮ್ ಅದ್ ಬಿಟ್ರೆ ಬೇರೆ ಯಾರೋ ಕಾಣಿಸ್ತಿಲ್ಲಪ್ಪ. ಎಲ್ಲ ಇವಾಗ ಬರ್ತಿರೋ ಯಂಗ್ಸ್ಟರ್ಸ್ ಎಲ್ಲ ಆಲ್ಮೋಸ್ಟ್ ಕೂಲ್ ಆಗಿರ್ತಾರೆ. ಬ್ಯಾಟ್ಸ್ಮನ್ ಇನ್ನೂ ಅಗ್ರೆಸಿವ್ ಆಗಿರ್ತಾರೆ, ಬಾಲರ್ಸ್ ಎಲ್ಲ ಕೂಲ್ ಆಗಿರ್ತಾರೆ. ಉಲ್ಟಾ ಹೋಗಿದೆ ಇವತ್ತು. ನಾನು ಇವ್ರನ್ನ ವಾಪಸ್ ತರಕ್ಕೆ RCB ತರಲ್ಲ. ಐ ಗೆಸ್ ಇವರು ಆಮೇಲೆ ಮೋಗೌಟ್ ಮಾತಾಡಿರೋ ರೀತಿನೂ ನೋಡಿದ್ರೆ ಇಟ್ಸ್ ಡೌಟ್ಫುಲ್. ಇವ್ರ ಬದಲು ನಾನು ವೈಶಾಖಿಗೆ ಹೋಗ್ತೀನಿ. ಅದೇ ಅವರು ಅದೇ ಹೇಳಿ ಮಾತಾಡಿರೋದು. ಸೊ ಇವ್ರನ್ನ ಹೈದರಾಬಾದ್ಗೆ ಕಳ್ಸೋಣ, ಅವ್ರ ಓನ್ ಟೀಮ್. ಹೈದರಾಬಾದ್ ಅಲ್ಲೇ ಬೆಳಿಲಿ, ಅಲ್ಲೇ ಇಂಡಿಯಾಗೆ ಆಡಕ್ ಚಾನ್ಸ್ ಸಿಗ್ಲಿ. ನಮ್ಗೇನು ಇಂಡಿಯನ್ ಪ್ಲೇಯರ್ಸ್ IPL ಇಂದ ಬೆಳಿಬೇಕು ಅಷ್ಟೇ, ಯಾವ ಟೀಮ್ ಅಂತ ಬೇಡ, ಇಂಡಿಯನ್ ಪ್ಲೇಯರ್ಸ್ ಬೆಳಿಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್, ಟಾಟಾ.